ಸ್ಟಾರ್ಟ್. ವೇಣುಗೋಪಾಲ್ ವಹಿನಿ ಸರ್ ಅವರ ಉಸಿರು ಮೇಯುವ ದಾರ ಕೌಂಟ್ ಸಂಕಲನದಿಂದ ಗಾಂಧಿಗಳೇ ಎಲ್ಲ ಅನ್ನುವಂಥ ಒಂದು ಕವಿತೆಯನ್ನು ಓದೋ ಪ್ರಯತ್ನ ಪಡ್ತೀನಿ. ಸುಮಾರು ಕವಿತೆಗಳು ಅವರು ಇಷ್ಟ ಆದರೂ ಕೂಡ ಇದು ಯಾಕೋ ಅವರು ವಿಶೇಷವಾಗಿ ಕಳಿಸಿದರು. ಅದರ ಜೊತೆಗೆ ಕಾಡುವ ಹಾಗೂ ಮಾಡಿದಂತಹ ಕವಿತೆ ಇವತ್ತಿನ ಪ್ರಸ್ತುತ ಸನ್ನಿವೇಶಕ್ಕೆ ತುಂಬ ಸೂಕ್ತವಾಗಿ ಕನೆಕ್ಟ್ ಆಗುವಂಥ ವಿಚಾರ ಅಂತೇಳಿ ನನಗನ್ಸುತ್ತೆ. ಹಾಗಾಗಿ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ. ಶೀರ್ಷಿಕೆ ಗಾಂಧಿಗಳೇ ಎಲ್ಲ. ಗುರುತಿಸಲಾಗುತ್ತಿಲ್ಲ ಯಾವುದೇ ಮುಖವನ್ನು, ಗುರುತಿಸಲಾಗುತ್ತಿಲ್ಲ ಯಾವುದೇ ಮುಖವನ್ನು, ಮುಖವಾಡಗಳದೇ ಎಲ್ಲ ಕಾರುಬಾರು. ಕುಳಿತ ಬುದ್ಧನ ಸುತ್ತ ಹಿಂಸೆ ಕ್ರೌರ್ಯದ ಹುತ್ತ, ಕುಳಿತ ಬುದ್ಧನ ಸುತ್ತ ಹಿಂಸೆ ಕ್ರೌರ್ಯದ ಹುತ್ತ. ಪ್ರಾಮಾಣಿಕರಿಲ್ಲ ಗಾಂಧಿಗಳೇ ಎಲ್ಲ, ಪ್ರಾಮಾಣಿಕರಿಲ್ಲ ಗಾಂಧಿಗಳೇ ಎಲ್ಲ. ಇಲ್ಲಿ ಗಾಂಧಿಯನ್ನ ನಾವು ಸಹಜವಾಗಿ ನೆಗೆಟಿವ್ ಫೇಮಲ್ಲಿ ತಗೊಂಡಿದ್ದೀರಾ ಸರ್, ಅದನ್ನ ಒಂದು ರೀತಿ ಸರ್ಕಾಸ್ಟಿಕ್ ಆಗಿ ಹೇಳೋದು ಅಂತೀವಲ್ಲ, ಹಾಗೆ ನಾವು ಇನ್ನು ತುಂಬ ಗಾಂಧಿಗಳು ಅಂತ ಹೇಳ್ತೀವಲ್ಲ, ಹಾಗೆ ಇದನ್ನ ಒಂದು ಸ್ವಲ್ಪ ಕೀಟ್ಲೆ ಮಾಡೋ ಹಾಗೆ ಅಥವಾ ಚುರುಕುಮುಟ್ಟು ನೋಡ್ಕೊಳ್ಳೋ ಹಾಗೆ ಬಳಸಿರ್ತಕ್ಕಂಥ ಪದ. ಹಾಗಾಗಿ ಇಲ್ಲಿ ಯಾರು ಪ್ರಾಮಾಣಿಕರೇ ಇಲ್ಲ, ಎಲ್ಲರೂ ಬುದ್ಧನ ಥರ ಕಾಣಿಸುವಂತಹ ಜನನೇ ಹೊರತು ಇಲ್ಲಿ ಗಾಂಧಿಗಳು ಯಾರೂ ಇಲ್ಲ. ಅಪರಾಧ ಎಸಗುವುದೇ ಅರ್ಹತೆಯಾಗಿ ಪಾತಕಿಗಳು ಕೂಡ ಶಾಸಕರು ಸಂಸದರು. ಅಪರಾಧ ಎಸಗುವುದೇ ಅರ್ಹತೆಯಾಗಿ ಪಾತಕಿಗಳು ಕೂಡ ಶಾಸಕರು ಸಂಸದರು. ಮುಚ್ಚಿಕೊಳ್ಳಲಪರಾಧ ರಾಜಕಾರಣದ ಸೋಗು, ಮುಚ್ಚಿಕೊಳ್ಳಲಪರಾಧ ರಾಜಕಾರಣದ ಸೋಗು. ತಲೆ ತಪ್ಪಿಸಿಕೊಳ್ಳಲು ಶಾಸನ ಸಭೆ ಸಂಸತ್ತು. ಎಷ್ಟು ನೇರವಾಗಿ ಹೇಳಿದ್ದಾರೆ ಇಲ್ಲಿ ಅಂತಂದ್ರೆ, ರಾಜಕಾರಣಿಗಳು ಇವತ್ತು ಮಾಡ್ತಿರುವಂತಹ ಪರಿಸ್ಥಿತಿಗೆ ತುಂಬಾ ಸ್ಪಷ್ಟವಾಗಿರ್ತಕ್ಕಂಥ ಕ್ರಿಟಿಸಿಸಮ್ ಅನ್ಸುತ್ತೆ ನನಗೆ. ಒಂದು ರೀತಿ ಜನ್ಯೂನ್ ಆಗಿರ್ತಕ್ಕಂಥ ಪೊಲಿಟಿಷಿಯನ್ಸ್ ಎಲ್ಲಿದ್ದಾರೆ ಅಂತ ಹುಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ಕೂತಿದ್ದೀವಿ ನಾವು. ಯಾವುದೋ ಒಂದು ಅಪರಾಧ ಮಾಡಿರ್ತಕ್ಕಂಥವನು, ದುಡ್ಡು ಇರ್ತಕ್ಕಂಥವನು, ವ್ಯವಹಾರ ಮಾಡ್ತಕ್ಕಂಥವನು, ರಿಯಲ್ ಎಸ್ಟೇಟ್ ಮಾಡಿ ಬೇಕಾದ್ರೆ ದಂಧೆ ಮಾಡ್ಕೊಂಡಿರ್ತಕ್ಕಂಥವನು, ಎಲ್ಲೋ ಮೈನಿಂಗಲ್ಲಿ ಸಿಕ್ಕಾಕೊಂಡ್ರು ದುಡ್ಡು ತಗೊಂಡು ಬಂದು ತಗೊಂಡು ಉಳಿಸ್ಕೊಳ್ಳೋಂಥವನು, ಇವರೆಲ್ಲ ಬಂದು ಸೇರ್ಕೊಂಡು ಹೋಗಿ ರಾಜಕಾರಣದಲ್ಲಿ ಸಿಕ್ಕಾಕೊಂಡು ಇವ್ರು ಕಾಪಾಡ್ತಾರೆ ಅಂದ್ರೆ ಶಾಸನ ಸಭೆ ಮತ್ತು ಸಂಸತ್ತು ಇವ್ರಿಗೆ ಒಂದು ರೀತಿ ಪ್ರೊಟೆಕ್ಷನ್ ಏರಿಯಾ ಆಗೋಗಿದೆ ಅಂತ. ಅದನ್ನು ಕವಿಗಳು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ ನೋಡ್ರಿ. ಅದ್ರಲ್ಲಿ ಮುಚ್ಚುಮರೆ ಎಂಥದ್ದು ಇಲ್ಲ. ಮುಚ್ಚಿಕೊಳ್ಳಲ ಅಪರಾಧ ರಾಜಕಾರಣದ ಸೋಗು. ತಾವು ಮಾಡ್ಕೊಂಡಿರ್ತಕ್ಕಂಥ ತಪ್ಪುಗಳನ್ನ ಬಚಿಟ್ಕೊಳ್ಳಕ್ಕೆ ಅವ್ರು ಮಾಡ್ಕೊಂಡಿರೋ ಜಾಗ ರಾಜಕಾರಣದ ಸೋಗು. ತಲೆ ತಪ್ಪಿಸಿಕೊಳ್ಳಲು ಅವರಿಗೆ ಶಾಸನ ಸಭೆ ಸಂಸತ್ತು. ಎಲ್ಲಿ ತಲೆ ತಪ್ಪಿಸ್ಕೋಬೇಕು, ಎಲ್ಲಿ ತಲೆ ತಪ್ಪಿಸ್ಕೊಂಡ್ರು ಸಿಕ್ಕಾಕೊಳ್ತೀವಲ್ಲ, ಹಾಗಾಗಿ ಇವರು ಸಿಕ್ಕಾಕೊಳ್ತಕ್ಕಂಥ ಜಾಗ ಯಾವುದು ಅಂದ್ರೆ ಅದು ಶಾಸನ ಸಭೆ ಮತ್ತು ಸಂಸತ್ತು ಅಂತ. ನೇಣು ಕುಣಿಕೆಗಳು ಕೊರಳ ಮಾಲೆಗಳಾಗಿ ಬಂಧಿಖಾನೆಗಳು ಬಯಲಾಗುತ್ತಿವೆ. ನೇಣು ಕುಣಿಕೆಗಳು ಕೊರಳ ಮಾಲೆಗಳಾಗಿ ಬಂಧಿಖಾನೆಗಳು ಬಯಲಾಗುತ್ತಿವೆ. ಕತ್ತಲ ಜಗತ್ತಿನ ಮುಖವಿಲ್ಲದವರು ಬೆಳಕಿನ ಸಾಮ್ರಾಜ್ಯ ನಿರ್ದೇಶಿಸುತ್ತಾರೆ. ಇದು ಇವತ್ತಿಗೆ ನಡೀತಿರ್ತಕ್ಕಂತಹ ಜೈಲುಗಳ ಪರಿಸ್ಥಿತಿಯ ಕುರಿತಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರಾಚಾಟ ಮಾಡ್ಕೊಳ್ತಿದ್ದಾರಲ್ಲ, ಆ ವಿಚಾರಗಳ ಕುರಿತಾಗಿನೇ ನೇರವಾಗಿ ಮಾತಾಡ್ತಿದೆ ಅಂತ ಅನ್ಸುತ್ತೆ. ವಿಶೇಷವಾಗಿ ಬಂಧಿಖಾನೆಗಳಿಗೆ ಸಂಬಂಧಪಟ್ಟ ಹಾಗೆ ಕತ್ತಲ ಜಗತ್ತಿನ ಮುಖವಿಲ್ಲದವರು ಇವರು, ಬೆಳಕಿನ ಸಾಮ್ರಾಜ್ಯದ ನಿರ್ದೇಶನ ಮಾಡ್ತಿರ್ತಕ್ಕಂಥವ್ರು ಇವರು ಅನ್ನೋ ಮಾತುಗಳನ್ನು ಹೇಳಿದರು. ಹಸಿ ಮಾಂಸ ಸುಡುವ ಕಮಕು ತುಂಬಿದೆ ಎಲ್ಲ, ದಟ್ಟ ಹೊಗೆ ಕಪ್ಪಾಗಿ ಉಸಿರುಗಟ್ಟುತ್ತಿದೆ. ಕೊಳೆತು ನಾರುವ ವ್ಯವಸ್ಥೆ ದುರ್ಗಂಧ ಹರಡಿದೆ. ಅಸಹ್ಯ ಬದುಕು ಅಸಹನೀಯವಾಗಿದೆ. ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಯಾತ್ರಿಸಿನ ಬದುಕ್ತಿದ್ವಿ ನಾವು. ಯಾವ ತರದ ನಾಯಕರುಗಳನ್ನು ನಾವು ಆಯ್ಕೆ ಮಾಡಿದ ಮೇಲೆ ಕಳಿಸ್ಕೊಡ್ತಿದ್ದೀವಿ. ನೀನೆಷ್ಟು ತಿಂದಿದ್ಯಾ ಅಂದ್ರೆ ನೀನೆಷ್ಟು ತಿಂದಿಲ್ವಾ, ನೀನೆಷ್ಟು ತಿಂದಿದ್ಯಾ ಅಂದ್ರೆ ನಾನೆಷ್ಟು ತಿಂದಿದ್ದೀನಿ ಅಂತ ಒಬ್ಬರ ಮೇಲೆ ಒಬ್ರು ಇಲ್ಲಿ ನೋಡುವಂತಹ ಪ್ರಜೆಗಳಿಗೆ ಹೆಂಗಾಗಿದೆ ಅಂದ್ರೆ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಪರಿಸ್ಥಿತಿಗೆ ಬಂದು ಕೂತಿದ್ದೀವಿ. ಈ ಮೀಡಿಯಾಗಳು ಹಂಗೆ ಇದಾವೆ, ಸೋಷಿಯಲ್ ಮೀಡಿಯಾಗಳು ಹಂಗಿದಾವೆ. ತಾನಿಷ್ಟಪಡುವಂತಹ ಪಕ್ಷ ಅಥವಾ ರಾಜಕೀಯ ನಾಯಕನ ಬೆನ್ನಿಗೆ ಎಲ್ಲರೂ ನಿಂತ್ಕೊಳ್ಳುವಂಥದ್ದು, ಉಳಿದಿರ್ತಕ್ಕಂಥವ್ರನ್ನ ತಪ್ಪು ಅನ್ನೋದು. ನೀನು 50 ಕೋಟಿ ತಿಂದಿದ್ಯಾ ಅಂದ್ರೆ ನೀನು 100 ಕೋಟಿ ತಿಂದಿದ್ಯಾ ಅಂತ ಹೇಳಿ, ನೀನು 500 ಕೋಟಿ ತಿಂದಿದ್ಯಾ ಅಂದ್ರೆ ನೀನು 1000 ಕೋಟಿ ತಿಂದಿದ್ಯಾ ಅಂತೇಳಿ ಅಂದ್ರೆ ತಿಂತಿರ್ತಕ್ಕಂಥವ್ರೆ ನಮ್ಮ ನಾಯಕರಾಗೋಗ್ತಿದಾರಲ್ಲ ಅನ್ನೋ ಆತಂಕ ನಮಗ್ ಮಾತ್ರ ಅಲ್ಲ, ಹಿರಿಯ ಕವಿಗಳಿಗೂ ಕೂಡ ಇದೆ ಅನ್ನುವಂಥ ಅಂಶ. ಇದು ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಕೃತಿ. 2013-14 ಬಂದಿರೋ ಕೃತಿ. 2013-14 ಬಂದ್ರು ಕೂಡ 10 ವರ್ಷ ಆದ ನಂತರ ಕೂಡ ಇವತ್ತಿಗೆ ಸೂಟಬಲ್ ಆಗೋಂಗಿದೆ. ಯಾರು ಅಧಿಕಾರಸ್ಥ ಜಾಗದಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ದುಡ್ಡು ಇರ್ತಕ್ಕಂಥವ್ರು ಜೈಲುಗಳನ್ನೂ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅದು ಪೊಸಿಷನ್ಗಳನ್ನು ಮಿಸ್ ಮಾಡ್ಕೊಳ್ತಾರೆ, ಅವ್ರವ್ರ ಇಷ್ಟ ಬಂದಂಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಇಲ್ಲಿ ಬಲಿಪಶುಗಳಾಗ್ತಿರ್ತಕ್ಕಂಥದ್ದು ಯಾರು ಅಂದ್ರೆ ಸಾಮಾನ್ಯ ಜನ.
ಹಾಗಾಗಿ ನಾವು ಸಾಮಾನ್ಯರು ಆಲೋಚನೆ ಮಾಡೋ ಹಾಗೆ ಮಾಡೋದ ಹೊರತು ಇವರೆಲ್ಲ ನಾಯಕರುಗಳ ಹಾಗೆ ಆಲೋಚನೆ ಮಾಡಲ್ವೇನೋ ಅನ್ನೋ ಒಂದು ಆತಂಕವನ್ನ ಈ ಗಾಂಧಿಗಳೇ ಎಲ್ಲ ಅನ್ನುವಂತಹ ಒಂದು ಸರ್ಕ್ಯಾಸಮ್ ಇಟ್ಕೊಂಡಿರ್ತಕ್ಕಂತಹ ಕವಿತೆ ಮಾತಾಡೋಕೆ ಪ್ರಯತ್ನ ಪಟ್ಟಿದೆ. ವೇಣುಗೋಪಾಲ್ ವಹಿನಿ ಸರ್ ಅವರು ಉಸಿರು ನೇಯುವ ದಾರದ ನೆರಳಲು ಕಟ್ಟಿರುವಂತ ಈ ಪದ್ಯ ನನಗೆ ತುಂಬಾ ಕಾಡ್ತು. ಪ್ರಸ್ತುತ ಕಾಲಕ್ಕೆ ತುಂಬಾ ಆಪ್ತವಾಗಿ ಹೊಂದಿಕೆ ಆಗತ್ತೆ ಅನ್ನೋ ತರ ಅನ್ನಿಸ್ತು. ಹಂಗಾಗಿ ಈ ಪದ್ಯ ವಾಚನ ಮಾಡಿದೆ. ಕೇಳಿದಂತ ಎಲ್ರಿಗೂ ಕೂಡ ಧನ್ಯವಾದಗಳು. ನೀವು